ಮೋದಿ ಪದಗ್ರಹಣಕ್ಕೂ ಮುನ್ನ ರಾಜ್ಘಾಟ್ಗೆ ಭೇಟಿ ಕೊಟ್ಟಿದ್ದಾರೆ. ರಾಜ್ಘಾಟ್ಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಸಮಾಧಿಗೂ ಕೂಡ ನಮನ ಸಲ್ಲಿಕೆ ಆಗಿದೆ. ಯುದ್ಧ ಸ್ಮಾರಕಕ್ಕೂ ಭೇಟಿ ಕೊಟ್ಟಿದ್ದಾರೆ. ವಿಶ್ವದಲ್ಲಿ ಅವರ ಒಂದು ನಂಬಿಕೆ, ಅವ್ರ ಮೇಲಿರ್ತಕ್ಕಂಥ ಅಪಾರವಾದ ನಂಬಿಕೆ ಇದು ಇನ್ನೂ ಕೂಡ ದ್ವಿಗುಣ ಆಗ್ತಕ್ಕಂಥದ್ದಕ್ಕೆ ಮೋದಿಯವರ ಅನುಭವದ ಜೊತೆಯಲ್ಲಿ ಅವರ ಹಾರ್ಡ್ ವರ್ಕು ದೇಶಕ್ಕೆ ಸಾಮಾನ್ಯರಿಗೂ ಕೂಡ ತಲುಪ್ತಕ್ಕಂಥದ್ದಕ್ಕೆ ಈ 5 ವರ್ಷ 10 ವರ್ಷಗಳಲ್ಲಿ ಯಾವುದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವು ಆದ್ಯತೆಗಳು ಸಿಕ್ಕಿಲ್ವೋ ಅಂತ ಎಲ್ಲದಕ್ಕೂ ಕೂಡ ಆದ್ಯತೆಯನ್ನು ಕೊಡೋದ್ರ ಮುಖೇನ ಈ ದೇಶವನ್ನು ಬಡತನ ರೇಖೆಗಿಂತ ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ದಕ್ಕೆ ಈಗಾಗಲೇ 25 ಕೋಟಿ ಜನ ಏನಾಗಿದ್ದಾರೆ, ಅದು ಇನ್ನೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಸರ್, ನಿಮಗೇನಾದ್ರು ಕರೆ ಬಂದಿದೆಯಾ ಸಚಿವ ಸ್ಥಾನಕ್ಕೆ? ನಮಗೇನು ಆ ಥರ ಕರೆ ಬಂದಿಲ್ಲ. ಒಂದು ಇದು NDA ಸರ್ಕಾರ, ಅವತ್ತಿನ ಸರ್ಕಾರನೇ ಬೇರೆ, ಇವತ್ತಿನ ಸರ್ಕಾರನೇ ಬೇರೆ. ಎಲ್ಲವನ್ನು ಅರ್ಥ ಮಾಡಿಕೊಂಡು ನಮ್ಮ ಕರ್ತವ್ಯ ಏನಿದೆ, ನಾವು ಬಂದಿರೋ ಜವಾಬ್ದಾರಿ ಏನು, ಅದನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ಹೆಚ್ಚಿನ ಮೈತ್ರಿ ಪಕ್ಷದ ನಾಯಕ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಂತೋಷ. ಕುಮಾರಸ್ವಾಮಿ ಅವರಿಂದ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಇನ್ನೂ ಒಳ್ಳೆಯದಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.